ಸರ್ ಇವತ್ತು ಬಸ್ ಬಂದಾಗಿತ್ತು, ಆಟೋಕ್ಕೆ ಜಾಸ್ತಿ ಪ್ಯಾಸೆಂಜರ್ ಸಿಕ್ಕಿದ್ರ ಅನ್ನೋದು ಸರ್ ನಿಮಗೆ? ಮೇಡಮ್, ಆಟೋಗೆ ಪ್ಯಾಸೆಂಜರ್ ಸಿಕ್ಕಿದ ಅನ್ನೋದಕ್ಕಿಂತ ಬಸ್ಸು ಬಂದಾಗಿರೋದು ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಒಬ್ಬರು ಸ್ಕೂಲ್ ಟೀಚರು ಹೋಗ್ತಾಯಿದ್ರು ನಮ್ಮೂರವರು, ಅವ್ರು ಹೇಳಿದ್ರು ಬಸ್ ಬಂದಾಗಿದೆ ಅಂತ ಹೇಳ್ಬಿಟ್ಟು. ಮಾಮೂಲಿ ಟೈಮಲ್ಲಿ ಏನಂದರೆ ಪ್ಯಾಸೆಂಜರ್ ಕಂಟಿನ್ಯೂ ಆಗಿರ್ತಾರೆ, ಆದರೆ ಈ ರ್ಯಾಪಿಡೋ ನಮ್ಮ ಯಾತ್ರೆ ಬಂದಿದೆ ಅಲ್ಲ, ಅದರಲ್ಲಿ ಹೆಂಗಿದೆಯೋ ಅದೇ ಥರ ಇದೆ. ಪ್ಲಸ್ ನಾವು ಬಂದ್ಬಿಟ್ಟು ಈ ಸ್ಕೂಲ್ ಡ್ಯೂಟಿ ಅದು ಇದು ಸ್ವಲ್ಪ ಮಾಡ್ತೀವಿ. ಅದರಲ್ಲಿ ಮಾಡಿಕೊಂಡು ನಾವು ಮೊದಲಿಗಿಂತ ಇವಾಗ ಸ್ವಲ್ಪ ಹಂಗೂ ಹಿಂಗೂ ಮಾಡ್ತಾಯಿದ್ದೀವಿ, ಪರವಾಗಿಲ್ಲ. ಇರೋದು ನಮಗೆ ಮಾಮೂಲಿ ಇರುತ್ತೆ, ಯಾಕಂದರೆ ಬಸ್ಸಲ್ಲಿ ಹೋಗೋರು ಕಾಲೇಜ್ಗೆ ಹೋಗೋರೆಲ್ಲ ಈ ಥರ ವೆಯ್ಟ್ ಮಾಡ್ತಾರೆ. ಈ ಆಧಾರ್ ಕಾರ್ಡ್ ಇದೆಯಲ್ಲ, ಅವ್ರು ಅರ್ಜೆಂಟಾಗಿ ಏನಾದರೂ ಹೋಗ್ಬೇಕಂದ್ರೆ ನಮ್ಮ ಆಟೋ ಬುಕ್ ಮಾಡ್ತಾರೆ. ಆದರೆ ಮಾಮೂಲಿಗಿಂತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಪರವಾಗಿಲ್ಲ. ಇವಾಗ 1.5 ಕಿಲೋಮೀಟ್ರಿಗೆ ಅವ್ರು ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮ ಅಂದರೆ ಒಂದು 70 ರೂಪಾಯಿ ಬರೋದು. ಅವ್ರೇನು ಮಾಡಿದ್ರು, 70 ರೂಪಾಯಿ ಪ್ಲಸ್ಸು 20 ರೂಪಾಯಿ ಎಲ್ಲ ಸೇರಿ 120 ರೂಪಾಯಿ ಕೊಟ್ಟರು. ಎಲ್ಲಿಗೆ? 2 ಕಿಲೋಮೀಟ್ರಿಗೆ. 60 ರೂಪಾಯಿ ಆಗೋ ಜಾಗಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿತ್ತು. ಪ್ಯಾಸೆಂಜರ್ ಸಿಕ್ಕಿದ್ದಾರೆ, ಹೊಡೆದಿದೆ, ರ್ಯಾಪಿಡೋ ಎಲ್ಲ ಹೊಡೆದಿದೆ, ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ, ಪರವಾಗಿಲ್ಲ. ಆದರೆ ನನಗಿಷ್ಟು ದಿನಕ್ಕೂ ಇವತ್ತೇ ನನಗೆ ಆ ಥರ ಇದು ಬಂದಿದ್ದು. ಇವ್ರು 2 ಕಿಲೋಮೀಟ್ರಿಗೆ ಬಂದ್ಬಿಟ್ಟು ನಮಗೊಂದು 60 ರೂಪಾಯಿ ಬೀಳುತ್ತೆ ಅಂದ್ಕೊಳ್ಳಿ, ಇವ್ರು ಏನು ಮಾಡ್ತಾರೆ 40 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.